ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗನಿರಾಜಿ ಕಿಚನ್. ಇವತ್ತು ನಮ್ಮ ವಿಡಿಯೋದಲ್ಲಿ ಹಸಿರು ಮೆಣಸಿನಕಾಯಿನ ಪಿಕ್ಕಲ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಉಪ್ಪಿನಕಾಯಿಯನ್ನು ಮೊದಲಿಗೆ ನಾನು ಒಂದು 250 ಗ್ರಾಮ್ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿನ ಇದನ್ನು ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿದ್ದೀನಿ, ಯಾಕಂದರೆ ನೀರಿನ ಅಂಶ ಇರಬಾರ್ದು, ಅದಕ್ಕೋಸ್ಕರನೇ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮೊದಲಿಗೆ ಈ ದಂಟನ್ನು ತೆಗೆದ್ಬಿಡೋಣ, ಇಲ್ಲಾಂದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇದು ಖಾರ ಇಲ್ಲ ಫ್ರೆಂಡ್ಸ್. ಈ ಮೆಣಸಿನ್ಕಾಯಿ ನೀವು ತಿಳ್ಕೊಳ್ಬೋದು ಇದರಲ್ಲಿ ಮಾಡೋದ್ರಿಂದ ಖಾರ ಇರುತ್ತೋ ಏನೋ ಅಂತ. ಇದು ಖಾರ ಇಲ್ದಿರುವಂತಹ ಮೆಣಸಿನ್ಕಾಯಿ ನಾನು ತೊಗೊಂಡಿರೋದು. ನೀವು ಅದೇ ರೀತಿ ನೋಡಿ ತಗೊಳ್ಳಿ. ಅದು ನೋಡೋಕ್ಕೆ ಸ್ವಲ್ಪ ದಪ್ಪ ಮತ್ತು ಉದ್ದಕ್ಕಿರುತ್ತೆ. ಅಂಥ ಮೆಣಸಿನ್ಕಾಯಲ್ಲಿ ಖಾರ ಇರಲ್ಲ. ನೀರಿನ ಅಂಶ ಮಾತ್ರ ಒಂಚೂರು ಇರಬಾರ್ದು, ಪಾತ್ರೆಯಲ್ಲಾಗಲಿ ಇಲ್ಲ ಮೆಣಸಿನ್ಕಾಯ್ದಲ್ಲಾಗಲಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀನಿ. ತೀರಾನು ಸಣ್ಣ ಇಲ್ದಿರ ತುಂಬಾ ಟೇಸ್ಟಿ ಮತ್ತು ರುಚಿಕರವಾಗಿರುತ್ತೆ. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ, ಇಲ್ಲಾಂದ್ರೆ ಸ್ವಲ್ಪ ಉರಿ ಬರುತ್ತೆ. ನೀಟಾಗಿ ಈಗ ಕಟ್ ಮಾಡಾಯಿತು. ನೋಡಿ, ಈ ಸೈಜಲ್ಲಿ ನಾನು ಕಟ್ ಮಾಡಿದ್ದೀನಿ. ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮಸಾಲೆಯನ್ನು ತಯಾರು ಮಾಡಬೇಕು ಫ್ರೆಂಡ್ಸ್. ಏನೇನು ಮಸಾಲೆ ತಯಾರು ಮಾಡಬೇಕು ಅನ್ನೋದು ನಾನು ಇವಾಗ ತೋರಿಸ್ಕೊಡ್ತಾಯಿದ್ದೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿದ್ದೀನಿ, ಬಾಣಲೆಯನ್ನು ಇಟ್ಟಿದ್ದೀನಿ. ಇದರಲ್ಲಿ ಒಂದು 5 ಟೇಬಲ್ ಸ್ಪೂನು ಸಾಸಿವೆ, ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಒಂದು 2 ನಿಮಿಷ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಹೊತ್ತು ಮಾಡೋಕ್ಕೆ ಹೋಗಬಾರ್ದು, ಸೀದೋಗುತ್ತೆ. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಚಟಪಟ ಅಂತ ಸೌಂಡ್ ಬರಬೇಕು. ತುಂಬ ಹೊತ್ತು ಕರಗಕ್ಕೆ ಬಿಡಬೇಡಿ, ತೆಗ್ಬಿಡೋಣ. ನೆಕ್ಸ್ಟು ಮತ್ತು 5 ಟೇಬಲ್ ಸ್ಪೂನು ಸೋಂಪು ಹಾಕ್ತಾಯಿದ್ದೀನಿ. ಸೋಂಪು ಮತ್ತು ಸಾಸಿವೆನ ಪ್ರಮಾಣ ಸೇಮ್ ಈಕ್ವಲ್ ಆಗಿರಬೇಕು. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಕಲರ್ ಚೇಂಜ್ ಆದ ತಕ್ಷಣ ಪ್ಲೇಟಿಗೆ ಚೇಂಜ್ ಮಾಡ್ಕೊಂಡ್ಬಿಡಿ. 2 ನಿಮಿಷ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನೋಡಿ, ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಈಗ. ಮತ್ತು ಜೀರಿಗೆ ಮಾತ್ರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಜೀರಿಗೆ. ಅದನ್ನು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಡಿ. ಫ್ರೈ ಆದಮೇಲೆ ತೆಗೆದ್ಬಿಟ್ಟು ಪ್ಲೇಟಿಗೆ ಹಾಕ್ಕೊಳ್ಳಿ. ಮತ್ತು ಇದು ಮೆಂತ್ಯ ಜಾಸ್ತಿ ಹಾಕಬೇಡಿ, ಕೈ ಬರುತ್ತೆ. ನಾನೊಂದು 1/4 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಸಾಕು. ಅದಕ್ಕೋಸ್ಕರನೇ 250 ಗ್ರಾಮಲ್ಲಿ ಮಾಡ್ತಾ ಇರೋದು. ಇಷ್ಟು ಮೆಂತ್ಯ ಸಾಕು. ತುಂಬ ಹಾಕಿದ್ರೆ ಕಹಿ ಬರುತ್ತೆ, ಯಾಕಂದರೆ ಸಾಸಿವೆನೂ ಸ್ವಲ್ಪ ಕಹಿಯಾಗಿರುತ್ತಲ್ಲ. ನೀಟಾಗಿ ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೊಂಡ್ಬಿಟ್ಟಾಯಿತು. ನೋಡಿ, ಸಾಸಿವೆ, ಸೋಂಪು ಮತ್ತು ಮೆಂತ್ಯ, ಜೀರಿಗೆ ನೀಟಾಗಿ ಫ್ರೈ ಮಾಡಿ ಪ್ಲೇಟಿಗೆ ಹಾಕಿ ಆರ್ಸೋಕ್ಕೆ ಬಿಟ್ಟಿದ್ದೆ. ಇವಾಗ ಆರಾಯಿತು. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಗ್ರೈಂಡ್ ಮಾಡೋಕ್ಕೆ. ತುಂಬಾ ನೈಸಾಗಿ ಗ್ರೈಂಡ್ ಮಾಡಬಾರ್ದು, ಗರಿಯಾಗಿ ಮಾಡಬೇಕು ಇದನ್ನು. ನೋಡಿ, ಎಲ್ಲನೂ ಹಾಕಿದ್ದೀನಿ, ಎಲ್ಲ ಪದಾರ್ಥನೂ ಮಿಕ್ಸಿ ಜಾರಿಗೆ. ಇವಾಗ ಇದನ್ನು ಗರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಬಾಣಲೆಗೆ ಬಿಸಿ ಮಾಡೋಕ್ಕೆ. ಉಪ್ಪಿನಕಾಯಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ನೀವು ಹಾಕ್ಕೊಳ್ಳಿ. ಅಂದರೆ ನಾನಿಲ್ಲಿ ಒಂದು 5 to 6 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ದೊಡ್ಡ ಟೇಬಲ್ ಸ್ಪೂನಲ್ಲಿ. ಇದು ಚೆನ್ನಾಗಿ ಬಿಸಿ ಆಗಲಿ. ಈಗ ಮಸಾಲೆ ನೋಡೋಣ ಯಾವ ರೀತಿಯಾಗಿ ರುಬ್ಬಿದ್ದೀವಿ ಅಂತ. ನೋಡಿ, ಈ ರೀತಿಯಾಗಿ ಗರಿಯಾಗಿ ರುಬ್ಕೊಳ್ಳಿ. ಈ ರೀತಿ ಇರಬೇಕು. ತುಂಬ ತೀರ ಪೌಡ್ರಾಗಿ ಮಾಡ್ಕೊಂಡ್ಬೇಡಿ, ಚೆನ್ನಾಗಿರಲ್ಲ ಟೇಸ್ಟು. ಇಷ್ಟ ಮಾಡಿದ್ರೆ ಸಾಕು. ಈಗ ನಾವು ಕಟ್ ಮಾಡಿಟ್ಟಿರುವಂತಹ ಮೆಣಸಿನ್ಕಾಯಿಯಲ್ಲಿ ಏನೇನೆಲ್ಲ ಆ್ಯಡ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಉಪ್ಪನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಇದಕ್ಕೆ ಸೇರಿಸ್ಕೊಳ್ಳಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ, ಆಗಲೇ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ. ಉಪ್ಪು ಒಂದು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಾಯಿತು. ನೆಕ್ಸ್ಟು ಅರ್ಶಿನದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಅರ್ಶಿನದ ಪುಡಿ. ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಇದೆ ಇದು. ಅರ್ಶಿನದ ಪುಡಿಯನ್ನು ಹಾಕ್ಕೊಳ್ಳೋಣ. ಅರ್ಶಿನದ ಪುಡಿ ಹಾಕಿದ್ಮೇಲೆ ಇಂಗನ್ನು ಹಾಕ್ತಾಯಿದ್ದೀನಿ. ಅದು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತೀನಿ ಫ್ಲೇವರ್ಗೆ. ಇಂಗು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಉಪ್ಪಿನಕಾಯಿ.
ಖಂಡಿತವಾಗಿ ಇದು ರೆಸಿಪಿಯನ್ನು ನೀವು ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವೇ ಹೇಳ್ತೀರಾ ಕಮೆಂಟ್ಸಲ್ಲಿ. ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರುವಂತಹ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಅಂದರೆ ಆ ಪೌಡ್ರನ್ನು ರುಬ್ಬಿರುವಂತಹ ಕಂಪ್ಲೀಟಾಗಿ ಎಲ್ಲ ಪೌಡ್ರನ್ನು ಹಾಕ್ಕೊಳ್ಳಿ. ನೋಡಿ ನಾನು ನೀಟಾಗಿ ಮಿಕ್ಸಿಲಿರೋದು ಪೂರ್ತಿಯಾಗಿ ಹಾಕಿದ್ದೀನಿ. ಆಗ ಹಾಕಾಯಿತು. ಪೌಡ್ರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಚಮಚದಿಂದ ನೀಟಾಗಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ರೆಡ್ ಚಿಲ್ಲಿ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಬೋದು, ನಿಮಗಿಷ್ಟ. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡಿಲ್ಲ, ಯಾಕಂದರೆ ಮೆಣಸಿನ್ಕಾಯಲ್ಲಿರೋ ಖಾರನೇ ಸಾಕು, ಲೈಟಾಗಿರುತ್ತೆ ಖಾರ, ಅದೆಷ್ಟೇ ಸಾಕು ಅಂತ. ತೀರಾ ಖಾರ ತಿನ್ನೋರಾದರೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಬೇಕಾದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ ಅದನ್ನ. ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದರಲ್ಲಿ ನಿಂಬೆ ರಸ, ಇದೊಂದು 5 ನಿಂಬೆ ಹಣ್ಣಿನ ರಸ ಫ್ರೆಂಡ್ಸ್ ಇದು, ಅದನ್ನು ಸೇರಿಸ್ಕೊಳ್ಳಿ. ಯಾಕಂದರೆ ನಾವು ಇದರಲ್ಲಿ ವೆನಿಗರ್ ಯೂಸ್ ಮಾಡಲ್ಲ. ನಿಮಗೆ ವೆನಿಗರ್ ಬೇಕು ಅಂದರೆ ವೆನಿಗರ್ ಹಾಕ್ಕೊಳ್ಬೋದು, ಒಂದು 2 ಟೇಬಲ್ ಸ್ಪೂನು. ನಾನು ವೆನಿಗರ್ನ ಬೇಡ ಅಂತಲೇ ನಾನು ನಿಂಬೆಹಣ್ಣು ರಸ ಹಾಕ್ತಾಯಿರೋದು. ಇದು 5 ನಿಂಬೆಹಣ್ಣು ಫ್ರೆಂಡ್ಸ್ ಇದು ಹಾಕ್ತಾಯಿರೋದು. ನಾನು ಬೀಜ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಅದ್ರ ಜ್ಯೂಸ್ ಮಾತ್ರ ಹಾಕಿದ್ದೀನಿ. ಹಾಕಿದ್ಮೇಲೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಆಗೋಯ್ತು. ಈಗ ನಾವು ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಲ್ಲ, ಚೆನ್ನಾಗಿ ಆರೋಗಿದೆ. ಆ ಎಣ್ಣೆಯನ್ನು ಈ ಮಸಾಲೆಗೆ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಎಣ್ಣೆ ಹಾಕಿದ್ಮೇಲೆ ಈ ರೀತಿ ಎಲ್ಲ ಮಿಶ್ರಣವನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಸಾಲೆಯನ್ನು ಚೆನ್ನಾಗಿ ನೀಟಾಗಿ, ತುಂಬಾ ರುಚಿ ಇರುತ್ತೆ. 1 ವರ್ಷ ಆದ್ರೂ ಇದು ಉಪ್ಪಿನಕಾಯಿ ಕೆಡಲ್ಲ. ಮತ್ತು ಖಾರ ಯಾರು ತುಂಬ ಇಷ್ಟಪಟ್ಟು ತಿಂತಾರೋ ಅವ್ರಿಗೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ದಿನಕ್ಕೆ ಚಪಾತಿ ಜೊತೆ, ಪ್ಲೈನ್ ದಾಲ್ ಇಲ್ಲ ಬೇಳೆ ಸಾರು ಜೊತೆ ತುಂಬಾ ರುಚಿ ಇರುತ್ತೆ ಫ್ರೆಂಡ್ಸ್ ಇದು. ಈಗ ನೀಟಾಗಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಳ್ಳೋಣ. ಈ ರೀತಿ ಒಂದು ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ. ಒಂಚೂರು ನೀರಿನ ಅಂಶ ಇರಬಾರ್ದು. ಕ್ಲೀನಾಗಿ ಒರೆಸ್ಬಿಟ್ಟು ಇನ್ಸ್ಟೆಂಟಾಗಿ ನೀವು ತಿನ್ಬೋದು. ಬಟ್ ಇನ್ನು 2 ದಿನ ಬಿಸಿಲಲ್ಲಿ ಇಟ್ಟರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ಸಲ್ಲಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಫ್ರೆಂಡ್ಸ್.